ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೀಗ ಪ್ರಿವ್ಯೂವಲ್ಲಿ ನೋಡ್ಕೊಂಬಂದ ರೀತಿ ವಿಡಿಯೋನ ಎಡಿಟ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಫುಲ್ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ರೀತಿ ಮಾಡೋದ್ರಿಂದ ನಾವು ಹಾಕೋ ಪ್ರತಿಯೊಂದು ವಿಡಿಯೋನೂ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ. ಈ ವಿಡಿಯೋನ ಎಡಿಟ್ ಮಾಡೋದಕ್ಕೆ ನಿಮಗೆ ಬೀಟ್ ಮಾರ್ಕ್ ಆ್ಯಂಡ್ ಶೇಕ್ ಅಪ್ ಅಂತ ಎರಡು ಮೋಷನ್ ಪ್ರಿಸೆಟ್ ಬೇಕಾಗುತ್ತೆ. ಅವೆರಡೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀನಿ. ಹೋಗಿ ನಿಮ್ಮ ಲೈಟ್ ಮೋಷನ್ ಆ್ಯಪ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡ ನಂತರ ಮೊದಲಿಗೆ ನೀವು ನೋಡ್ಬೋದು ಬೀಟ್ ಮಾರ್ಕ್ ಅಂತ ಇಲ್ಲೊಂದು ಪ್ರಿಸೆಟ್ ಇರುತ್ತಲ್ಲ, ಆ ಪ್ರಿಸೆಟ್ನ ಕ್ಲಿಕ್ ಮಾಡ್ಕೊಳ್ಳಿ. ನೀವು ನೋಡ್ಬೋದು 0.00 ಸೆಕೆಂಡಿಂದ 15.2 ಸೆಕೆಂಡ್ವರೆಗೂ ನಾನು ಬೀಟ್ ಮಾರ್ಕ್ನ ಹಾಕಿರ್ತೀನಿ. ಭಾಳ ಏನು ಹಾಕಿರಲ್ಲ, ಜಸ್ಟ್ 4 ಬೀಟ್ನ ಹಾಕಿರ್ತೀನಿ. 0.00 ಸೆಕೆಂಡ್ಗೆ ಇಟ್ಕೊಳ್ಳಿ. ನಂತರ ಇಲ್ಲಿ ಪ್ಲಸ್ ಸೆಕೆಂಡ್ ಕಾಣಿಸ್ತಿದೆಯಲ್ಲ, ಆ ಪ್ಲಸ್ ಸೆಕೆಂಡ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಶೇಪ್ ಆಪ್ಷನ್ ಬಾಜು ಒಂದು ಮೀಡಿಯಾ ಆಪ್ಷನ್ ಕಾಣಿಸ್ತಿದೆಯಲ್ಲ, ಆ ಮೀಡಿಯಾ ಆಪ್ಷನ್ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಮೊಬೈಲ್ ಗ್ಯಾಲರಿ ಓಪನ್ ಆಗುತ್ತೆ. ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೊಂಡು ಎಡಿಟ್ ಮಾಡ್ಕೋಬೋದು. ನಾನಿವಾಗ ಒಂದು ಫೋಟೋನ ಸೆಲೆಕ್ಟ್ ಮಾಡ್ತೀನಿ. ಸೊ ನೋಡ್ಬೋದು, ನಾನಿವಾಗ ಈ ಫೋಟೋನ ಸೆಲೆಕ್ಟ್ ಮಾಡಿರ್ತೀನಿ. ಫೋಟೋ ಸೆಲೆಕ್ಟ್ ಮಾಡಿದ ನಂತರ ಫೋಟೋ ವಿಡಿಯೋಗೆ ತಕ್ಕನಾಗೆ ಫುಲ್ ಆಗಿರಲ್ಲ. ಹಾಗೆ ಫುಲ್ ಆಗಬೇಕಾದ್ರೆ ನೀವು ಇಲ್ಲಿ ಡೆಸ್ಟಿನ್ ಆಪ್ಷನ್ ಬಾಜು 3 ಡಾಟ್ ಕಾಣಿಸ್ತಿದೆಯಲ್ಲ, ಆ 3 ಡಾಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಫಿಲ್ ಕಂಪೋಸಿಷನ್ ಏರ ಕೊಟ್ಬಿಡಿ. ನೋಡ್ಬೋದು ಫುಲ್ ವಿಡಿಯೋ ತುಂಬ ಫೋಟೋ ಆಗುತ್ತೆ. ನಂತರ ಈ ರೀತಿ 8 ಗಂಟೆ ಫೋಟೋನ ತೊಗೊಂಬಂದ್ಬಿಡಿ. ನಂತರ ಫೋಟೋನ ಈ ರೀತಿ ಕ್ಲಿಕ್ ಮಾಡಿಕೊಂಡು ಪ್ಲೇ ಬಟನ್ ಬಾಜು ಒಂದು ನೆಕ್ಸ್ಟ್ ಬಟನ್ ಕಾಣಿಸ್ತಿದೆಯಲ್ಲ, ಆ ನೆಕ್ಸ್ಟ್ ಬಟನ್ ಕ್ಲಿಕ್ ಮಾಡಿದರೆ ನಿಮಗೆ ನೆಕ್ಸ್ಟ್ ಬೀಟ್ಗೆ ಹೋಗಿ ನಿಲ್ಲುತ್ತೆ. ಆ ರೀತಿ ಕ್ಲಿಕ್ ಮಾಡಿಕೊಂಡು 4 ಬೀಟ್ಗೂ ತಕ್ಕನಂಗೆ ಫೋಟೋನ ಕಟ್ ಮಾಡ್ಕೊಳ್ಳಿ. ನೋಡ್ಬೋದು ಈ ರೀತಿ ಕ್ಲಿಕ್ ಮಾಡ್ತೀನಿ. 8.15 ಸೆಕೆಂಡ್ಗೆ ಫಸ್ಟ್ ಬೀಟ್ ಇರುತ್ತೆ, ಆ ಬೀಟ್ಗೆ ಹೋಗಿ ನಿಲ್ಲುತ್ತೆ. ಆ ರೀತಿ ಟ್ರಿಮ್ ಮಾಡ್ಕೊಳ್ಳಿ. ನಂತರ ಅದೇ ರೀತಿ ಕ್ಲಿಕ್ ಮಾಡ್ಕೊಂಡು ಮತ್ತೊಂದು ಕ್ಲಿಕ್ ಮಾಡ್ಕೊಳ್ಳಿ. ಜಸ್ಟ್ ಮೂರು ಕ್ಲಿಪ್ ಆಗಿತ್ತು ಫೋಟೋದ್ದು. ಬೀಟ್ 4 ಆಗುತ್ತೆ, ಫೋಟೋದ್ದು ಕ್ಲಿಪ್ಪು 3 ಆಗುತ್ತೆ, ಅಷ್ಟೇ, ಜಾಸ್ತಿ ಏನಾಗಲ್ಲ. ಇದಕ್ಕೆ ಇವಾಗ ಎಫೆಕ್ಟ್ನ ನಾವು ಆ್ಯಡ್ ಮಾಡಬೇಕು. ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಶೇಕ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಪ್ರಿಸೆಟ್ನ ಆನ್ ಮಾಡಿಕೊಂಡು ಫಸ್ಟ್ ಸೆಕೆಂಡ್ 2 ಫೋಟೋ ಅಷ್ಟೇ ಇರುತ್ತೆ. ಫಸ್ಟ್ ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಫಸ್ಟ್ ಫೋಟೋನ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಫಿ ಪಡ್ಕೊಳ್ಳಿ. ನಂತರ ಈ ರೀತಿ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಬೀಟ್ ಮಾರ್ಕ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ನೋಡ್ಬೋದು ನಾನು 2 ಅಷ್ಟೇ ಆಗಿರ್ತೀನಿ. ಫಸ್ಟ್ ಫೋಟೋಗೆ ಈ ಎಫೆಕ್ಟ್ನ ಪೇಸ್ಟ್ ಮಾಡಿ ಈ ಫೋಟೋನ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಫಿಲ್ ಕೊಟ್ಬಿಡಿ. ನಾನು ಪ್ರಿವ್ಯೂವಲ್ಲಿ ತೋರಿಸಿದ ರೀತಿ ಇದಾಗಿರಲ್ಲ, ಅದಕ್ಕೋಸ್ಕರ ನೀವು ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿ ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಈ ರೀತಿ ಇಲ್ಲಿ 3rd ಆಪ್ಷನ್ ಕಾಣಿಸಿದ್ರೆ ಆ 3rd ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಲೆಫ್ಟ್ಗೆ ಈ ರೀತಿ ಸ್ಕ್ರೋಲ್ ಮಾಡಿ. ಲೆಫ್ಟ್ಗೆ ಸ್ಕ್ರೋಲ್ ಮಾಡಿದ ನಂತರ ಈ ರೀತಿ ಫುಲ್ ಹೋಗಿರುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಫಸ್ಟ್ ಆಪ್ಷನ್ಗೆ ಹೋಗಿ ಸ್ವಲ್ಪ ಮೇಲ್ಗಡೆ ಎತ್ಬಿಡಿ. ಸ್ವಲ್ಪ ಮೇಲ್ಗಡೆ ಎತ್ತಿ ನಂತರ ಇಲ್ಲಿ ನೋಡ್ಬೋದು ಇಲ್ಲಿ ಪ್ಲಸ್ ಆಪ್ಷನ್ ಕಾಣಿಸ್ತಿಲ್ಲ, ಆ ಪ್ಲಸ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಸ್ಕ್ರೋಲ್ ಮಾಡ್ಕೊತ ಬನ್ನಿ. ಸ್ಕ್ರೋಲ್ ಮಾಡ್ಕೊತ ಬಂದು ಈ ರೀತಿ 8.14 ಸೆಕೆಂಡ್ ಇರುತ್ತಲ್ಲ, ಅಲ್ಲಿಗೆ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೊಂದು ನಂತರ ಈ ರೀತಿ ಕೆಳಗಡೆ ಸ್ಕ್ರೋಲ್ ಮಾಡಿ ರೆಡ್ ಲೈನ್ ಕಾಣಬೇಕು, ಆ ರೀತಿ ಸ್ಕ್ರೋಲ್ ಮಾಡ್ಕೊಳ್ಳಿ. ರೆಡ್ ಲೈನ್ ಕಾಣೋವರೆಗೂ ಇದೇ ರೀತಿ ನಿಮಗೆ ಫೇಸ್ ಪೂರ್ತಿಯಾಗಿ ಕಾಣೋವರೆಗೂ ಅದೇ ರೀತಿ ಮಾಡ್ಕೊಳ್ಳಿ. ಅದೇ ರೀತಿ ಮಾಡ್ಕೊಂಡ ನಂತರ ಮತ್ತೆ ಈ ಫೋಟೋಗೆ ಎಫೆಕ್ಟ್ನ ಪೇಸ್ಟ್ ಮಾಡಬೇಕಾಗುತ್ತೆ. ಅದೇ ಎಫೆಕ್ಟ್ನ ಇದೇ ಫೋಟೋಗೆ ಪೇಸ್ಟ್ ಮಾಡಿ. ನೋಡ್ಬೋದು ಜಸ್ಟ್ ಇವಾಗ ಕೆಳಗಡೆ ಅಂತ ಈ ರೀತಿ ಸ್ಕ್ರೋಲ್ ಆಗಿ ನೋಡ್ಬೋದು ಈ ರೀತಿ ಫುಲ್ ಕಾಣಿಸುತ್ತೆ. ಫುಲ್ ಕಾಣಿಸಿದ ನಂತರ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಇನ್ನೊಂದಷ್ಟೇ ಎಫೆಕ್ಟ್ ಇರುತ್ತೆ, ಆ ಎಫೆಕ್ಟ್ನ ಈ ರೀತಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಾಫಿ ಪಡ್ಕೊಳ್ಳಿ. ನಂತರ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದು ಬೀಟ್ ಮಾರ್ಕ್ ಪ್ರಿಸೆಟ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿಕೊಂಡು ಈ ರೀತಿ ಮೇಲ್ಗಡೆ ಇರುತ್ತಲ್ಲ, ಅದನ್ನ ಕ್ಲಿಕ್ ಮಾಡಿಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಕೊಟ್ಬಿಡಿ. ನೋಡ್ಬೋದು ನಾನು ಪ್ರಿವ್ಯೂವಲ್ಲಿ ತೋರಿಸಿದ ರೀತಿ ಫುಲ್ಲಿ ಆಗಿ ರೆಡಿಯಾಗಿರುತ್ತೆ. ಇದನ್ನ ನಿಮ್ಮ ಗ್ಯಾಲರಿಗೆ ಸೇವ್ ಮಾಡ್ಕೋಬೇಕಾದ್ರೆ ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಬಾಜು ಒಂದು ಶೇರ್ ಆಪ್ಷನ್ ಕಾಣಿಸ್ತಿಲ್ಲ, ಶೇರ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸ್ಪೋರ್ಟ್ ಬಟನ್ ಕಾಣಿಸ್ತಿಲ್ಲ, ಎಕ್ಸ್ಪೋರ್ಟ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ನಾನು ಪ್ರಿವ್ಯೂವಲ್ಲಿ ತೋರಿಸಿದ ರೀತಿ ನಿಮಗೆ ರೆಡಿ ಆಗುತ್ತೆ.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಮ್ಮ ಚಾನಲ್ನ. ಬಾಯ್ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.